ರಾಜ್ಯ ಸರ್ಕಾರ ಹಸಿದ ಹೊಟ್ಟೆಗೆ ಹಾಗೂ ಬಡವರಿಗೆ ಕಡಿಮೆ ದುಡ್ಡಿನಲ್ಲಿ ಊಟ ಸಿಗಬೇಕು ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು. ಈ ಯೋಜನೆ ಸಾಕಷ್ಟು ಯಶಸ್ವಿಯಾಗಿ ಕೂಡ ನಡೀತಾ ಇತ್ತು. ಅದೇ ರೀತಿ ಬೀದರ್ನಲ್ಲಿಯೂ ಸಹ ಕೆಲವು ಇಂದಿರಾ ಕ್ಯಾಂಟೀನ್ಗಳು ಬಡವರಿಗೆ ಊಟ ಹಾಕ್ತಾ ಕೆಲವು ಹಸಿದ ಹೊಟ್ಟೆಗಳನ್ನು ತುಂಬಿಸುವ ಕೆಲಸ ಮಾಡ್ತಿದೆ. ಆದರೆ ಮೈಲೂರು ಕ್ರಾಸ್ನಲ್ಲಿ ನಿರ್ಮಾಣವಾಗುತ್ತಿದ್ದಂತಹ ಇಂದಿರಾ ಕ್ಯಾಂಟೀನ್ ಈ ಊಟ ಹಾಕುವ ಬದಲು ಕುಡುಕರ ಅಡ್ಡೆಯಾಗಿದೆ ಅಂತ ಹೇಳ್ಬೋದು. ಏನಂದರೆ ಇಲ್ಲಿ ಒಂದು ಸಾಕಷ್ಟು ವಿವಾದಗಳಿಂದ ಇಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಈ ಕಾರ್ಯ ಏನು ಈಗ ನೀವು ನೋಡ್ತಿರ್ಬೋದು, ಈಗ ಏನು ಇಲ್ಲಿ ನಿರ್ಮಾಣ ಕಾರ್ಯ ನಡೀತಾ ಇತ್ತು, ಇದು ಇಷ್ಟಕ್ಕೆ ನಿಂತು 3-4 ತಿಂಗಳಾಗಿರ್ಬೋದು. ಈ ಇಂದಿರಾ ಕ್ಯಾಂಟೀನ್ನಲ್ಲಿ ಏನು ಸಂಪೂರ್ಣವಾಗಿ ಬಡವರಿಗೆ ಊಟ ಸಿಗಬೇಕಂತ ಜಾಗದಾಗ ಕುಡುಕರ ಅಡ್ಡೆಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡ್ತಿರ್ಬೋದು ನೀವೀಗ ನಾವು ಇಂದಿರಾ ಕ್ಯಾಂಟೀನ್ ಏನು ನಿರ್ಮಾಣ ಹಂತದಲ್ಲಿರುವ ಇಂದಿರಾ ಕ್ಯಾಂಟೀನ್ನ ಆವರಣವನ್ನು ತೋರಿಸ್ತಾ ಹೋಗ್ತೀವಿ. ಏನು ಕಿತ್ತೂರಾಣಿ ಚೆನ್ನಮ್ಮ ವೃತ್ತ ಅಥವಾ ಮೈಲೂರು ಕ್ರಾಸ್ ಅಂತ ಹೇಳಿ ಇದ್ರ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ. ಪಾರ್ಕ್ನ ಆವರಣದಲ್ಲಿ ಇಲ್ಲಿ ಏನೋ ಒಂದು ಇಂದಿರಾ ಕ್ಯಾಂಟೀನನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿರೋ ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ಕುಡುಕರ ಅಡ್ಡೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ಎಲ್ಲೆಂದರಲ್ಲಿ ಏನು ಸಾರಾಯಿ ಪ್ಯಾಕೇಜ್ಗಳು ಬಿದ್ದಿವೆ. ಅಂದರೆ ಮದ್ಯವನ್ನು ಸೇವಿಸಿ ಎಲ್ಲೆಂದರಲ್ಲಿ ಇಲ್ಲೇ ಏನು ಸಂಜೆ ಹೊತ್ತು ಮಕ್ಕಳು ಅಥವಾ ವಯಸ್ಸಾದವರು ಇಲ್ಲಿ ವಾಕಿಂಗ್ ಬಂದಂಥ ಸಮಯದಲ್ಲಿ ಇಲ್ಲಿ ಕುಡುಕರು ಬಂದು ಏನು ಈ ಅನ್ನ ಹಾಕುವ ಬಡವರಿಗೆ ಅನ್ನ ಹಾಕಿ ಸಲುವಂಥ ಜಾಗವನ್ನು ನಿರ್ಮಾಣ ಹಂತದಲ್ಲಿರೋಗೆ ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ದಾರೆ ಅಂತ ತಪ್ಪಾಗಲಾರ್ದು. ನೋಡ್ತಿರ್ಬೋದು ನೀವು ಯಾವ ರೀತಿ ಇಲ್ಲೆಲ್ಲ ಬಿದ್ದಿದೆ ಅಂತ. ಸಾರಾಯಿ ಪ್ಯಾಕೇಜ್ಗಳು, ಗ್ಲಾಸ್ಗಳು, ಸಿಗರೇಟ್ ಪ್ಯಾಕೇಜ್ಗಳು. ಅಂದರೆ ಏನು ನಿರ್ಮಾಣ ಹಂತದಲ್ಲಿರೋ ಅಂದರೆ ಇಂದಿರಾ ಕ್ಯಾಂಟೀನ್ ಅವರಿಗೆ ಇದನ್ನು ಉಸ್ತುವಾರಿಯನ್ನು ಕೊಟ್ಟಿಲ್ಲ, ಅಂದರೆ ಅವರಿಗೆ ಹಸ್ತಾಂತರವನ್ನು ಮಾಡಿಲ್ಲ. ಇನ್ನು ಇದು ನಿರ್ಮಾಣ ಹಂತದಲ್ಲಿರೋದು. ಇದಕ್ಕೆ ನಗರಸಭೆ ಮಹಾನಗರ ಪಾಲಿಕೆಯವರೇ ಜವಾಬ್ದಾರಿ ಆಗ್ತದೆ. ಇಲ್ಲಿನ ಏನು ನಗರಸಭೆ ಸದಸ್ಯರಿಗೆ ಈ ಬಗ್ಗೆ ನಾವು ಕೇಳ್ತಾ ಹೋದಾಗ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋ ಮಾತುಗಳನ್ನ ಕೂಡ ಆಡ್ತಿದ್ದಾರೆ. ಬಟ್ ನಿಜಕ್ಕೂ ಇದೊಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ನಗರದ ಹೃದಯ ಭಾಗದಲ್ಲಿ ಅಂದರೆ ಸಿಟಿ ಸೆಂಟರ್ ಇದೆ, ಇಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ. ಇಂಥ ಜಾಗದಲ್ಲಿ ನಿರ್ಮಾಣವಾಗ್ತಿರೋಂಥ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಹಂತದಲ್ಲೇ ಈ ರೀತಿ ಒಂದು ಅವ್ಯವಸ್ಥೆ ನಿರ್ಮಾಣವಾದರೆ ಮುಂದೆ ಯಾವ ರೀತಿ ಪರಿಸ್ಥಿತಿ ಉಂಟಾಗ್ಬೋದು ಅಂತ ನಿಜಕ್ಕೂ ಒಂದು ಯೋಚನೆ ಮಾಡಿದ್ರೇ ವಿಚಿತ್ರ ಅನ್ನಿಸ್ತದೆ. ಯಾಕಂದರೆ ಮಹಾನಗರ ಪಾಲಿಕೆಯವರು ನಿರ್ಮಾಣ ಸ್ಟಾಪ್ ಆಗಿದೆ, ಆದರೆ ಇಲ್ಲಿಗೆ ಯಾವಾಗಲಾದರೂ ಬಂದಾದರೂ ಚೆಕ್ ಮಾಡ್ತಾರಾ, ಇಲ್ಲಿನ ಸ್ವಚ್ಛತೆನಾದರೂ ಚೆಕ್ ಮಾಡ್ತಾರಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದರೆ ಸಂಪೂರ್ಣವಾಗಿ ಎಲ್ಲೆಂದರಲ್ಲಿ ಸಾರಾಯಿ ಪ್ಯಾಕೇಜ್ ಬಿದ್ದಿದ್ದು ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದ್ದ ಕಾಣ್ತದೆ. ಇಲ್ಲಿನ ಕೌನ್ಸಿಲರ್ ಅವರು ಇಲ್ಲೇ ಒಂದು ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದರು. ಒಂದು ಅರ್ಧ ಗಂಟೆಯಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದರು. ಬಟ್ ಇಲ್ಲಿ ನಿರ್ಮಾಣ ಆಗುತ್ತಿರುವಂಥ ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾಹಿತಿ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಧಿಕಾರಿಗಳೊಂದಿಗೆ. ಅಂದರೆ ಇಷ್ಟೆಲ್ಲ ಒಂದು ದಿವ್ಯ ನಿರ್ಲಕ್ಷ್ಯ ನಮ್ಮ ಬೀದರ್ನಲ್ಲಿರೋ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಲ್ಲಿ ಇರೋದು ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು. ಇನ್ನಾದರೂ ಏನು ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ನಿರ್ಮಾಣ ಕಾರ್ಯವನ್ನು ಬೇಗ ಮುಗಿಸಿ ಬಡವರಿಗೆ ಊಟ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಕಿಡಿಗೇಡಿಗಳು ಏನು ಇಲ್ಲಿ ಮದ್ಯ ಸೇವನೆ ಮಾಡ್ತಾರೆ, ಇದಕ್ಕೆ ಕಡಿವಾಣ ಹಾಕಿ ಒಂದು ವಾಕಿಂಗ್ಗೆ ಬರುವಂಥ ಜನರಿಗೆ ಒಂದು ಈ ಕಿರಿಕಿರಿಯಿಂದ ಮುಕ್ತಿ ಕೊಡಬೇಕನ್ನೋದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ವನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.